ನಮಸ್ತೆ ಗುರು, ವೆಲ್ಕಮ್ ಟು ರಾಜ್ ಕ್ರಿಕೆಟ್ ಇನ್ಫೋ ಚಾನಲ್ಗೆ ಸ್ವಾಗತ ಮಾಡ್ತಿಲ್ಲರಿಗೂ. ಫೈನಲಿ T20 ವರ್ಲ್ಡ್ ಕಪ್ 2024 ಜರ್ನಿ ನಾಳೆನೇ ಸ್ಟಾರ್ಟ್ ಆಗಲಿದೆ. ಸೊ ಈ ಒಂದು ಮೆಗಾ ಬ್ಲಾಕ್ ಬಸ್ಟರ್ ಟೂರ್ನಮೆಂಟ್ನಲ್ಲಿ ನಮ್ಮ ಇಂಡಿಯಾ ಸ್ಟ್ರಾಂಗೆಸ್ಟ್ ಪ್ಲೇಯಿಂಗ್ 11 ಯಾವ ರೀತಿ ಇರುತ್ತೆ, ನಮ್ಮ ಇಂಡಿಯಾ ಯಾವ ರೀತಿ ಸ್ಟ್ರಾಂಗೆಸ್ಟ್ ಪ್ಲೇಯಿಂಗ್ 11 ಸೆಟ್ಟು ಮಾಡಿದರೆ ಈ ಒಂದು ಮೆಗಾ ಬ್ಲಾಕ್ ಬಸ್ಟರ್ ಟೂರ್ನಮೆಂಟ್ T20 ವರ್ಲ್ಡ್ ಕಪ್ 2024 ಅಲ್ಲಿ ಚಾಂಪಿಯನ್ ಆಗೋಕೆ ಸಾಧ್ಯ. ಸೊ ಪಿಚ್ ರಿಪೋರ್ಟ್ ಯಾವ ರೀತಿ ಬಿಹೇವ್ ಮಾಡುತ್ತೆ ಅದ್ರ ಮೇಲೆ ನಾನು ಪರ್ಫೆಕ್ಟ್ ಪ್ಲೇಯಿಂಗ್ 11 ಸೆಟ್ ಮಾಡ್ತೀನಿ. ಅದೇ ರೀತಿಯಾಗಿ ಈ ಒಂದು T20 ವರ್ಲ್ಡ್ ಕಪ್ನಲ್ಲಿ ರೋಹಿತ್ ಮತ್ತು ವಿರಾಟ್ ಕೊಹ್ಲಿ ಅವರು ಓಪನಿಂಗ್ ಮಾಡ್ತಾರಾ ಅಥವಾ ಯಶಸ್ವಿ ಜೈಸ್ವಾಲ್ ಅವರು ಓಪನಿಂಗ್ ಮಾಡ್ತಾರಾ, ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ಪ್ರತಿಯೊಬ್ಬ ಕ್ರಿಕೆಟ್ ಫ್ಯಾನ್ ವಿಡಿಯೋನ ಫಟಾಫಟ್ ಲೈಕ್ ಮಾಡಿ. ಸೊ ನೀವು ಲೈಕ್ ಮಾಡಿದರೆ ನನಗೆ ಜಾಸ್ತಿ ಮೋಟಿವೇಶನ್ ಆಗುತ್ತೆ ಮತ್ತು ಈ ಒಂದು ವಿಡಿಯೋ ಬೇರೆಯವರಿಗೆ ರೆಕಮೆಂಡ್ ಆಗುತ್ತೆ. ಫಟಾಫಟ್ ಲೈಕ್ ಮಾಡಿ ಮತ್ತು ಪ್ರತಿಯೊಬ್ಬರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸೊ ನನ್ನ ವ್ಯೂನ ಪ್ರಕಾರ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಅವರಿಗೆ ಈ ಒಂದು ವರ್ಲ್ಡ್ ಕಪ್ ಕೊನೆಯ T20 ವರ್ಲ್ಡ್ ಕಪ್ ಆಗಲಿದೆ. ಯಾಕೆ ಅಂದರೆ ಈ ಒಂದು ವರ್ಲ್ಡ್ ಕಪ್ ಕಂಪ್ಲೀಟ್ ಆದಮೇಲೆ ಅಲ್ಲಿ ಗೌತಮ್ ಗಂಭೀರ್ ಅವರು ಟೀಮ್ ಇಂಡಿಯಾಕ್ಕೆ ಆಸ್ ಎ ಹೆಡ್ ಕೋಚ್ ಹಾಕಿಸಿ ಅಪಾಯಿಂಟ್ಮೆಂಟ್ ಆಗಲಿದ್ದಾರೆ. ಸೊ ಇಫ್ ಸಪೋಸ್ ಗೌತಮ್ ಗಂಭೀರ್ ಅವರು ಟೀಮ್ ಇಂಡಿಯಾಕ್ಕೆ ಹೆಡ್ ಕೋಚ್ ಹಾಕಿಸಿ ಅಪಾಯಿಂಟ್ಮೆಂಟ್ ಆದರೆ ಗೌತಮ್ ಗಂಭೀರ್ ಅವರ ಆ ಒಂದು ಮೈಂಡ್ ಸೆಟ್ಟು ಜಾಸ್ತಿ ಬೋಲ್ಡ್ ಆಗಿರುತ್ತೆ. ಸೊ ಅವರು ಬೋಲ್ಡ್ ಆಗಿ ನಿರ್ಧಾರ ತಗೋತಾರೆ. ಅದ್ರಗೋಸ್ಕರನೇ ಮೇ ಬಿ ಅಲ್ಲಿ ರೋಹಿತ್ ಮತ್ತು ಕೊಹ್ಲಿ ಅವರಿಗೆ ಸಡಲ್ ಇಟ್ಕೇಸಿ ಮೇ ಬಿ ಯಂಗ್ಸ್ಟರ್ಗಳಿಗೆ ಚಾನ್ಸ್ ಕೊಡುವಂತಹ ಚಾನ್ಸಸ್ 99% ಇದೆ ಗುರು. ಅದ್ರಗೋಸ್ಕರನೇ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಅವರಿಗೆ ಕೊನೆಯ T20 ವರ್ಲ್ಡ್ ಕಪ್ ಆಗಲಿದೆ. ಪ್ರತಿಯೊಬ್ಬ ಕ್ರಿಕೆಟ್ ಪ್ಲೇಯರ್ ಗ್ರೌಂಡ್ ಅಲ್ಲಿ 100% ಎಫರ್ಟ್ ಹಾಕಿಸಿ ಈ ಇಬ್ರು ಲೆಜೆಂಡ್ಸ್ಗೆ ಕಪ್ಪು ಗೆಲ್ಲಿಸಿ ಕೊಡಬೇಕಂತೇಳಿ ಪ್ರತಿಯೊಬ್ಬ ಕ್ರಿಕೆಟ್ ಫ್ಯಾನ್ಸ್ ಪ್ರೇ ಮಾಡ್ತಾ ಇದ್ದಾರೆ. ಸೊ ನೋಡೋಣ ಏನು ಆಗುತ್ತೆ ಅಂತೇಳಿ. ನೆಕ್ಸ್ಟ್ ನಾವು ಟೀಮ್ ಇಂಡಿಯಾ ಸ್ಟ್ರಾಂಗೆಸ್ಟ್ ಪ್ಲೇಯಿಂಗ್ 11 ಯಾವ ರೀತಿ ಇರುತ್ತೆ ಈ ಒಂದು ಮೆಗಾ ಬ್ಲಾಕ್ ಬಸ್ಟರ್ ಟೂರ್ನಮೆಂಟ್ ಅಲ್ಲಿ ಕಪ್ಪು ಗೆಲ್ಲಬೇಕಾದ್ರೆ ನಮ್ಮ ಟೀಮ್ ಇಂಡಿಯಾ ಸ್ಟ್ರಾಂಗೆಸ್ಟ್ ಪ್ಲೇಯಿಂಗ್ 11 ಯಾವ ರೀತಿ ಇರುತ್ತಪ್ಪ ಅಂದ್ರೆ ಇಲ್ಲಿ ಮಾತ್ರ ಸ್ಟಾರ್ಟಿಂಗ್ ಓಪನಿಂಗ್ ಮಾಡಲಿದ್ದಾರೆ ನಮ್ಮ ಕ್ಯಾಪ್ಟನ್ ರೋಹಿತ್ ಸೂಪರ್ ಹಿಟ್ ಶರ್ಮಾ ಅವರು ಮತ್ತು ಇವರ ಪರ ಓಪನಿಂಗ್ ಮಾಡಲಿದ್ದಾರೆ ಯಶಸ್ವಿ ಜೈಸ್ವಾಲ್. ಸೊ ಸ್ಟಾರ್ಟಿಂಗ್ ಅಲ್ಲಿ ರೂಮರ್ಸ್ ಬಂದಿದ್ದು ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಅವರು ಓಪನಿಂಗ್ ಮಾಡ್ತಾರೆ ಅಂತೇಳಿ, ಆದರೂ ಸಹ ಇನ್ನು ಚಾನ್ಸ್ ಇದ್ದಾವೆ. ಬಟ್ ನನ್ನ ವಿನ ಪ್ರಕಾರ ಇಲ್ಲಿ ರೋಹಿತ್ ಶರ್ಮಾ ಮತ್ತು ಯಶಸ್ವಿ ಜೈಸ್ವಾಲ್ ಓಪನಿಂಗ್ ಮಾಡಲಿದ್ದಾರೆ. ಸೊ ಆ ಒಂದು ಪವರ್ ಪ್ಲೇನ ಸುಪಾವಾಗಿ ಯೂಸ್ ಮಾಡಿಕೊಳ್ಳಬೇಕು ಯಶಸ್ವಿ ಜೈಸ್ವಾಲ್. ಬಟ್ ರೀಸೆಂಟಾಗಿ IPL ಅಲ್ಲಿ ಅಂಥ ಪರಿ ಹೇಳ್ಕೊಳ್ಳೋ ಹಾಗೆ ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ. ಬಟ್ ಪ್ಲೇಯರ್ ಹತ್ರ ಕ್ವಾಲಿಟಿ ಇದೆ. ಬಟ್ ನೋಡ್ಬೇಕು ಯಾವ ಥರ ಪರ್ಫಾರ್ಮೆನ್ಸ್ ಮಾಡ್ತಾರೆ ಈ ಒಂದು ವರ್ಲ್ಡ್ ಕಪ್ನಲ್ಲಿ ಅಂತೇಳಿ. ನೆಕ್ಸ್ಟ್ ನಂಬರ್ ತ್ರೀ ಬರಲಿದ್ದಾರೆ ನಮ್ಮ ಕಿಂಗು ವಿರಾಟ್ ಕೊಹ್ಲಿ ಅವರು. ಸೊ ವಿರಾಟ್ ಕೊಹ್ಲಿ ಅವರು ರೀಸೆಂಟಾಗಿ IPL ನಲ್ಲಿ ಫ್ಯಾಬುಲಸ್ ಆಗಿ ಪರ್ಫಾರ್ಮೆನ್ಸ್ನ ಕೊಟ್ಟಿದ್ದಾರೆ. ಅದೇ ಒಂದು ಫಾರ್ಮ್ನ ಕಂಟಿನ್ಯೂ ಮಾಡೋಕ್ಕೆ ಈ ಒಂದು ವರ್ಲ್ಡ್ ಕಪ್ನಲ್ಲಿ ಫೈರ್ ಆಗಿ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ಕೊಡಬೇಕಂತೇಳಿ ಪ್ರತಿಯೊಬ್ಬ ಕ್ರಿಕೆಟ್ ಫ್ಯಾನ್ಸ್ ಹೋಪ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ನಂಬರ್ 4 ಬರ್ತಾರೆ ಸ್ಕೈ ಸೂರ್ಯಕುಮಾರ್ ಯಾದವ್. T20 ನಂಬರ್ 1 ಬ್ಯಾಟರು. ಈ ಒಂದು ಮೆಗಾ ಬ್ಲಾಕ್ ಬಸ್ಟರ್ ಟೂರ್ನಮೆಂಟ್ನಲ್ಲಿ ಯಾವ ಥರ ಪರ್ಫಾರ್ಮೆನ್ಸ್ ಕೊಡ್ತಾರೆ ಅಂತೇಳಿ ಪ್ರತಿಯೊಬ್ಬ ಕ್ರಿಕೆಟ್ ಫ್ಯಾನ್ಸು ವೆಯ್ಟ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ನಂಬರ್ 5 ಬರ್ತಾರೆ ಸ್ಪೈಡರು ರಿಷಬ್ ಪಂತ್ ಅವರು. ಸೂಪರ್ಬ್ ಆಗಿ ಕಂಬ್ಯಾಕ್ ಮಾಡಿದ್ದಾರೆ. ಈ ಒಂದು ಮೆಗಾ ಬ್ಲಾಕ್ ಬಸ್ಟರ್ ಟೂರ್ನಮೆಂಟಲ್ಲಿ ಫೈರ್ ಆಗಿ ಇನ್ನಿಂಗ್ ಆಡಲಿ ಅಂತೇಳಿ ಹೋಪ್ ಮಾಡೋಣ. ನೆಕ್ಸ್ಟ್ ನಂಬರ್ 6 ಬರ್ತಾರೆ ಹಾರ್ಡ್ ಹಿಟ್ ಹಾರ್ದಿಕ್ ಪಾಂಡ್ಯರು ಬರ್ತಾರೆ. ರೀಸೆಂಟಾಗಿ ಅವರ ಪರ್ಸನಲ್ ಲೈಫ್ ಆಗಲಿ ಮತ್ತು IPL ಸರಿಯಾಗಿ ಹೋಗಿಲ್ಲ. ಬಟ್ ಪ್ಲೇಯರು ಕ್ವಾಲಿಟಿ ಆಲ್ರೌಂಡರು ಸೂಪರ್ಬ್ ಆಗಿ ಕಂಬ್ಯಾಕ್ ಮಾಡ್ತಾರೆ. ನೆಕ್ಸ್ಟ್ ನಂಬರ್ 7 ಬರ್ತಾರೆ ರಾಕ್ ಸ್ಟಾರ್ ರವೀಂದ್ರ ಜಡೇಜಾ. ನೆಕ್ಸ್ಟ್ ನಂಬರ್ 8 ಕುಲ್ದೀಪ್ ಯಾದವ್, ನಂಬರ್ 9 ಯುಜವೇಂದ್ರ ಚಹಲ್, ನಂಬರ್ 10 ಜಸ್ಪ್ರೀತ್ ಬುಮ್ರಾ, ನಂಬರ್ 11 ಹರ್ಷದೀಪ್ ಸಿಂಗ್. ಈ ಒಂದು ಪ್ಲೇಯಿಂಗ್ 11 ಇಫ್ ಸಪೋಸ್ ಪಿಚ್ಚಲ್ಲಿ ಸ್ಪಿನ್ ಟ್ರ್ಯಾಕ್ ಇತ್ತಪ್ಪ ಅಂದರೆ ಡೆಫಿನೆಟ್ಲಿ ಆಗಿ ರವೀಂದ್ರ ಜಡೇಜಾ, ಕುಲ್ದೀಪ್ ಯಾದವ್ ಮತ್ತು ಯುಜವೇಂದ್ರ ಚಹಲ್ ಈ 3 ಸ್ಪಿನ್ನರ್ನ ಹಾಕ್ತಾರೆ. ಇಫ್ ಸಪೋಸ್ ಪಿಚ್ಚಲ್ಲಿ ಪೇಸ್ ಇತ್ತಪ್ಪ ಅಂದರೆ ಡೆಫಿನೆಟ್ಲಿ ಆಗಿ ಚಹಲ್ ಹೋಗಿ ಚಹಲರ ಪ್ಲೇಸ್ಗೆ ಅಲ್ಲಿ ಮೊಹಮ್ಮದ್ ಸಿರಾಜ್ ಅವರು ಎಂಟ್ರಿ ಕೊಡಬಹುದು. ಇಲ್ಲಪ್ಪ ಅಂದರೆ ಅವರ ಪ್ಲೇಸ್ಗೆ ಮೈಟ್ ಬಿ ಅಲ್ಲಿ ಶಿವಮ್ ದುಬೆ ಸಹ ಬರಬಹುದು. ನನ್ನ ವಿನ ಪ್ರಕಾರ ಈ ಒಂದು ಪಿಚ್ಚಲ್ಲಿ ಜಾಸ್ತಿ ಸ್ಪಿನ್ನರ್ಗೆ ಹೆಲ್ಪ್ ಇರುತ್ತೆ. ಆ ಒಂದು ವ್ಯೂನ ಮೇಲೆ ನಾನಿಲ್ಲಿ ರವೀಂದ್ರ ಜಡೇಜಾ ಮತ್ತು ಯುಜವೇಂದ್ರ ಚಹಲ್ ಮತ್ತು ಕುಲ್ದೀಪ್ನ ಹಾಕಿದ್ದೀನಿ. ಸೊ ನಿಮ್ಮ ಪ್ರಕಾರ ಸೊ ಇಂಡಿಯಾ ಪರ್ಫೆಕ್ಟ್ ಪ್ಲೇಯಿಂಗ್ 11 ಯಾವ ರೀತಿ ಇರಬೇಕಂದ್ರೆ ಪ್ರತಿಯೊಬ್ಬ ಕ್ರಿಕೆಟ್ ಫ್ಯಾನ್ ತಪ್ಪದೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಈ ಒಂದು ವಿಡಿಯೋ ಇಷ್ಟೇ ವಿಡಿಯೋ ಲೈಕ್ ಮಾಡಿದ್ರೆ ಮಾತ್ರ ಮರಿಬೇಡಿ ಗುರು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.